ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸತ್ಯ ನಿಷ್ಠೆ ಮಹಿಮೆ ಅಂತ ಉಳ್ಳೋ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾವ ದೇವಸ್ಥಾನ ಅಂತ ನೀವೇ ನೋಡಿ. ಅಲ್ಲಿ ವಿಶೇಷತೆ ಏನು ಅಂತೆಲ್ಲ ತಿಳಿಸ್ಕೊಡ್ತೀವಿ. ನಾನು ಚಿಕ್ಕವಳಿದ್ದಾಗ ಹೋಗಿದ್ದು. ನಮ್ಮೂರಿಂದ ಟ್ಯಾಕ್ಟ್ರೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಸುಮಾರು ಬೇರೆ ಬೇರೆ ಕಡೆ ಆದೇಶ ಕಡೆಯಿಂದ ಎಲ್ಲರೂ ಬರ್ತಾರೆ ಅಲ್ಲಿಗೆ. ನೀವೇ ನೋಡಿ ವಿಡಿಯೋನ. ಆಮೇಲೆ ಆ ಸ್ಥಳದ ಬಗ್ಗೆ ಎಲ್ಲ ನಾವು ಹೇಳ್ತೀವಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಸ್ನಾನ ಮಾಡಿ ಸೀಟ್ಕೊಂಡು ದೇವ್ರ ಪೂಜೆ ಮಾಡ್ತಿದ್ದೆ. ಹಾಗೆ ಕರ್ಪೂರ ಎಲ್ಲ ಬೆಳಗಿ ರೆಡಿಯಾಗಿ ಹೋಗೋಣ ಅಂಥೇಳಿ ಪೂಜೆ ಎಲ್ಲ ಮುಗಿಸಿ ರಾಜನು ಸ್ನಾನ ಮಾಡಿಕೊಂಡು ಅಷ್ಟೊತ್ತಿಗೆ ರೆಡಿ ಆದರು. ನಾನು ಪೂಜೆ ಮುಗಿಸ್ದೆ. ಆಮೇಲೆ ಹೊರಟ್ವಿ. ಮನೆಯಿಂದ ಹೊರಟು ಅಲ್ಲಿಂದ ನಾನು ಪೂಜಾ ಮತ್ತು ಅವ್ರ ಮಾವನ ಮಗ ಎಲ್ಲ ಹೋಗ್ತಾ ಇದ್ದೀವಿ ಒಂದೇ ಗಾಡಿನಲ್ಲಿ. ಇದು ಅಂದರೆ ಚುಂಚನಕಟ್ಟೆ ಮತ್ತು ಕೇರ್ನಗರಕ್ಕೆ ಹೋಗುವಂಥ ರೋಡ್ ಇದು. ನೋಡಿ ತುಂಬ ಚೆನ್ನಾಗಿದೆ. ಗದ್ದೆ ಪಕ್ಕನೇ ರೋಡ್ ಇರೋದು. ಆಲ್ಮೋಸ್ಟ್ ನಮ್ಮ ಕೇರ್ನಗರ ತಾಲೂಕು ಭತ್ತದ ಕಣಜ ಅಲ್ವಾ, ಆದ್ದರಿಂದ ಎಲ್ಲ ಹೋಗ್ಬೇಕಾದ್ರೆ ಅದೇ ರೋಡ್ ಕಾಣೋದು ಗದ್ದೆ. ನಾನು ಕೂಡ ಏನೋ ಕಾಮಿಡಿ ಮಾಡ್ತಾ ಅವನಿಗೆ ರೇಗಿಸ್ಕೊಂಡು ಹೋಗ್ತಾ ಇದ್ದೆ. ಅದಾಯ್ತಿದ್ದಂಗೆ ನೆಕ್ಸ್ಟು ಬಿತ್ತಕ್ಕೆ ಬಂದ ಹೆಬ್ಬಾಳಿಗೆ ಅಂದರೆ ಹೋಗೋ ರೋಡ್, ಕಪ್ಪಡಿಗೆ ಹೋಗೋ ರೋಡ್ ಅದೇ ನೋಡಿ ಆರ್ಚು. ಅಲ್ಲಿಂದ ರೈಟ್ ತೊಗೊಂಡು ಬಂದರೆ ಒಂದು ಕೆರೆ ಕಾಣುತ್ತೆ. ಆ ಕೆರೆ ರೋಡಲ್ಲಿ ಫುಲ್ಲು ಸ್ಟ್ರೈಟ್ ಒಂದೇ ರೋಡು. ಇಲ್ಲಿಂದ 5-6 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಹೋದರೆ ಅಲ್ಲಿ ಗಂಟ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೋಡು. ನೋಡಿ ಮುಂದೆ ಎಷ್ಟು ರೀತಿ ಐತೆ ಅಂತ. ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಗದ್ದೆ, ಮಧ್ಯದಲ್ಲಿ ರೋಡು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದನ್ನೆಲ್ಲ ನೋಡ್ತಾ ಕೊನೆಗೂ ಹತ್ತತ್ರ ಬಂದು ಆರ್ಚ್ ಹತ್ರಕ್ಕೆ ನಾನು ಸ್ವಲ್ಪ ದೂರ ಇದ್ದಂಗೆ ಬಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಇದೇ ಕಪ್ಪಡಿಗೆ ಎಂಟ್ರೆನ್ಸ್ ಆಗೋವಂಥ ಆರ್ಚು. ಇಲ್ಲಿಂದನೇ ಸ್ಟಾರ್ಟಿಂಗು ಹೋಗೋದು ಕಪ್ಪಡಿಗೆ. ನೋಡಿ ತುಂಬ ಚೆನ್ನಾಗಿದೆ. ಗದ್ದೆ ಪಕ್ಕನೇ ಇರೋದು ಇದು. ಅಂದರೆ ಮನೆ ಕಾರ್ತಿಗೆ ಆಗೋದ್ರಿಂದ ತುಂಬ ಜನ ಇರುತ್ತಾರೆ ಇಲ್ಲಿ. ನೋಡಿ ಇದೇ ಉರಿ ಗದ್ದಿಗೆ ಅಂತ ಅನ್ನೋದು. ಇಲ್ಲಿ ತುಂಬ ಪೂಜೆ ಎಲ್ಲ ಮಾಡ್ತಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಜಾತ್ರೆ ಸೇರಿರೋ ಥರನೇ ಇದ್ದಾರೆ. ಈ ಜಾಗ ಅಂತೂ ತುಂಬ ಪವರ್ಫುಲ್ಲು. ಉರಿ ಗದ್ದಿಗೆ ಅಂತ ಇದು. ಇಲ್ಲಿ ಅಂದರೆ ರಾಜಪ್ಪಾಜಿ ಅವರು ಜ್ಞಾನ ಮಾಡ್ತಿದ್ದಂಥ ಜಾಗ ಬಂದು ಇದೇನೆ ಉರಿ ಗದ್ದಿಗೆ ಅಂತ. ಇಲ್ಲಿ ಕರ್ಪೂರ ಕಸಿ ನಮಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿರ್ತೀವೋ ಅದು ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ. ನೋಡಿ ಇಲ್ಲೇ ಕೂತು ಜ್ಞಾನ ಮಾಡ್ತಿದ್ದಂಥ ಉರಿ ಗದ್ದಿಗೆ. ತುಂಬ ಅಂದರೆ ತುಂಬ ಪವರ್ಫುಲ್ಲು. ಮತ್ತು ಸತ್ಯ ನ್ಯಾಯಕ್ಕೆಲ್ಲ ಇದೆ ಒಂದು ಪವರ್ಫುಲ್ ಜಾಗ ಅಂತಲೇ ಹೇಳ್ಬೋದು. ನನಗೂ ಗೊತ್ತಿರೋ ಮಟ್ಟಿಗೆ ತುಂಬ ಅಂದರೆ ತುಂಬ ಪವರ್ಫುಲ್ಲು. ನಾವೇನು ಅಂದ್ಕೊಂಡ್ರೂ ಎಲ್ಲ ಕೆಲಸ ಆಗುತ್ತೆ ಈ ಜಾಗದಲ್ಲಿ. ನೋಡಿ ಇಲ್ಲಿ ಸರ್ದಾರ್ ML ರಾಜ ಅರಸ್ ಅವ್ರದ್ದು ಒಂದು ವಿಗ್ರಹ ಇದೆ ಇಲ್ಲಿ ಒಳಗಡೆ. ಆಯ್ತಿದ್ದಂಗೆ ಕಾವೇರಿ ನದಿ ತೀರ ಹತ್ರನೇ. ನೋಡಿ ಇಲ್ಲಿ ಎಷ್ಟು ಹತ್ರ ಅಂದರೆ ಇಷ್ಟಿದೆ. ಫುಲ್ ನೀರು ಬಂದಾಗೆಲ್ಲ ತುಂಬಿಕೊಳ್ಳುತ್ತೆ. ಇದಂತೂ ಇನ್ನೂ ಪವರ್ಫುಲ್ಲು. ನೋಡಿ ಇಲ್ಲಿ ಎಷ್ಟು ನೀರಿದೆ ಅಂತ. ಆ ಕಡೆ ಗದ್ದೆ, ಈ ಕಡೆ ದೇವಸ್ಥಾನ. ಯಾವುದೇ ನಮ್ಮ ಕಾವೇರಿ ನದಿ ತೀರದಲ್ಲೇ ಇರೋವಂಥ ಸುಮಾರು ದೇವಸ್ಥಾನಗಳಿವೆ. ತುಂಬ ಅಂದರೆ ತುಂಬ ಪವರ್ಫುಲ್ಲು. ಇದೇ ನೋಡಿ ರಾಜಪ್ಪಾಜಿ ಅವರ ಗದ್ದುಗೆ. ಎಷ್ಟು ಜನ ಇದ್ದಾರೆ ನೋಡಿ, ಹೇಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಯಾವುದೇ ವಿಗ್ರಹಗಳಿರೋದಿಲ್ಲ ಇಲ್ಲಿ. ನೋಡಿ ಎಲ್ಲ ಬರೀ ಗದ್ದುಗೆನೇ ಇರೋದು. ಎಷ್ಟು ಜನ ಇದ್ದರು ಅಂದರೆ ತುಂಬ ಜನ ಇದ್ದರು. ನೋಡಿ ಯಾವ ರೀತಿ ಇದೆ ಅಂತ. ತುಂಬ ಅಂದರೆ ತುಂಬ ಜನ ರಶ್ ಇತ್ತು. ಪಾಪ ಪೂಜಾರು ಫುಲ್ಲು ಸುಸ್ತಾಗ್ಬಿಟ್ಟಿದ್ರು. ನೋಡಿ ಎಷ್ಟು ಅಂದರೆ ಎಷ್ಟು ಜನ ಇದ್ದಾರೆ ಅಂತ. ಎಲ್ಲ ಇವತ್ತು ಸೇರಿರೋದೇ ಕೊನೆ ಸೋಮವಾರ ಆಗಿರೋದ್ರಿಂದ, ಕೊನೆ ಕಾರ್ತಿಕೆ ಆಗಿರೋದ್ರಿಂದ ಫುಲ್ಲು ಅಂದರೆ ಫುಲ್ಲು ಜನ ತುಂಬ ಇದ್ದಾರೆ. ಇದಾಗ್ತಿದ್ದಂಗೆ ನೆಕ್ಸ್ಟು ಪಕ್ಕದಲ್ಲೇ ಇರೋದು ನಿಮಗೆ ಗೊತ್ತಿರೋ ಹಾಗೆ ಚೆನ್ನರಾಜಮ್ಮನವರ ಗದ್ದಿಗೆ. ನೋಡಿ ಇದೆ ಚೆನ್ನರಾಜಮ್ಮನವರ ಗದ್ದಿಗೆ ಪಕ್ಕದಲ್ಲೇ ಇರೋದು. ರಾಜಪ್ಪಾಜಿಯವರ ಗದ್ದಿಗೆ ಪಕ್ಕನೇ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಹತ್ರದಿಂದ ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಥರ ಜಾಗಗಳು ತುಂಬ ಪವರ್ಫುಲ್ಲು. ಮತ್ತು ನಾನು ಕೇಳಿರೋ ಮಟ್ಟಿಗೆ ಇಲ್ಲಿ ಏನೇ ಅಂದ್ಕೊಂಡು ಬಂದರೂ ನಮಗೆಲ್ಲ ಒಳ್ಳೆಯದಾಗುತ್ತೆ. ಇಲ್ಲಿ ಅಂದರೆ ತುಂಬ ಪುರಗಳೆಲ್ಲ ಮಾಡ್ತಾರೆ ಇಲ್ಲಿ. ನೋಡಿ ಇದೆ
ಚೆನ್ನರಾಜಮ್ಮನವರ ಗದ್ದಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಜಾಗ ಅಂತೂ. ಯಾರಾದರೂ ಮೈಸೂರಿಂದ ಬರ್ತೀನಿ ಅಂದರೆ 60 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಬರೋದಕ್ಕೆ. ಮೈಸೂರಿಂದ ಕೇರ್ನಗರದಿಂದ 15 ಕಿಲೋಮೀಟರ್ ದೂರದಲ್ಲಿರೋವಂಥದ್ದು. ಇಲ್ಲಿ ಶ್ರೀ ಕ್ಷೇತ್ರದ ಕಪ್ಪಡಿದು ಲಾಡು ಪ್ರಸಾದ ಇಲ್ಲೇ ದೊರೆಯೋದು. ಮತ್ತು ದಾಸೋಹ ಭವನ. ತುಂಬ ಅಂದರೆ ತುಂಬ ಜನ ಇದ್ದರು. ನಾನಂತೂ ಇಲ್ಲಿ ಪ್ರಸಾದ ಸಿಕ್ಕಿದ್ದೇ ಇಲ್ಲ. ನಮಗೆ ಹೋದಾಗ 2 ವರ್ಷದಿಂದ ಹೋಗ್ತಾಯಿದ್ದೀನಿ, ನೋಡೋಣ ಈ ಸಲ ಸಿಗುತ್ತಾ ಅಂದ್ಕೊಂಡು ಹೋದೋ. ಕೊನೆಗೂ ಆ ದೇವರು ಪವಾಡ, ಕೊನೆಗೂ ನಮಗೆ ಸಿಕ್ಕೇ ಬಿಡ್ತು. ಸಿಕ್ಕಿರೋದು ತುಂಬ ಅಂದರೆ ತುಂಬ ಅದೃಷ್ಟ. ಯಾಕಂದರೆ ಒಬ್ಬೊಬ್ಬರಿಗೆ ಇಲ್ಲಿ ಬಂದು ಸುಧಾ ಊಟ ಸಿಕ್ಕಿರಲ್ಲ, ಪ್ರಸಾದ. ನಮಗಂತೂ ಇವತ್ತು ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವರ ಬರೆದಿರೋದು ನೋಡಿ ಇಲ್ಲಿ ಯಾವ ರೀತಿ ಬರೆದವ್ರೆ ಅಂದರೆ, ಒಂದೊಂದು ಅಗಳಿನ ಅನ್ನ ಎಷ್ಟು ಅಂದರೆ ನೋಡಿ, ಆ ರೈತ ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾನೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ. ಅನ್ನವಿರುವ ತನಕ ಪ್ರಾಣವು ಜಗದೊಳಗೆ ಇರುವುದು. ನೋಡಿ, ದೇವರ ಪ್ರಸಾದ ಅನ್ನ. ಏನು ಚೆನ್ನಾಗಿ ಲೈನ್ ಬರೆದವ್ರೆ ಅಂದರೆ, ಅಲ್ಲಿಂದ ಇದೆ ನೋಡಿ. ಇಲ್ಲೆಲ್ಲ ಪಾಪ ಪುರ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ತುಂಬ ಜನ ಪುರ ಮಾಡ್ತಾರೆ ಇಲ್ಲಿ. ಬಂದವ್ರಿಗೆ ಯಾರಿಗೂ ಮಿಸ್ ಮಾಡಲ್ಲ, ಊಟ ಕೊಡ್ತಾರೆ. ಅದಾದಮೇಲೆ ಇಲ್ಲಿ ಪೂಜೆ ಸಾಮಾನು, ಕಡಲೆಪುರಿ ಎಲ್ಲ ಸಿಗುತ್ತೆ ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿರೋವಂಥ ಜಾಗ ಒಂದಪ್ಪ. ನೀವು ಬಂದು ವಿಸಿಟ್ ಮಾಡಿ ನೋಡಿ. ನೆಕ್ಸ್ಟು ನಮ್ಮ ಪಾಪುಗೆ ಏನಾದರೂ ತಗೊಳ್ಳೋಣ ಅಂತ ಹೋದ್ವಿ. ಅವರಂತೂ 1ಕ್ಕೆ 2 ರೈಟ್ ಹೇಳಿದ್ರು. ನಾವು ನೋಡೋಣ ತಗೊಳ್ಳೋಣ ಅಂತ. ಆದರೆ ಅಲ್ಲಿ ಅವರು ಚೂರು ಹೆಚ್ಚು ಕಮ್ಮಿ ಮಾಡನೇ ಇಲ್ಲ. ಬೇಡ ಅಂದ್ಬಿಟ್ಟು ಬಂದೋ ಹಾಗೆ ನಾವು ಸುಮ್ಮನೆ. ಅಲ್ಲಿಂದ ನೆಕ್ಸ್ಟು ಅಲ್ಲಿ ಸ್ನಾನದ್ದು ಎಲ್ಲ ಇದೆ ರೂಮು. ಇದು ಸ್ನಾನಕ್ಕೆ ಹೋಗೋ ಅಂಥ ಮುಡಿ ಗಿಡಿ ಕೊಡೋ ಅಂಥವ್ರಿಗೆ ಇದು ರೂಮು. ಮತ್ತು ಸ್ನಾನದ ಮನೆಯೂ ಐತೆ ಅಲ್ಲಿ. ನಾವು ಅಲ್ಲಿ ಹೋಗಿಲ್ಲ, ಪಾಪ ಲೇಡೀಸ್ ಅವರೆಲ್ಲ ಸ್ನಾನ ಮಾಡ್ತಾ ಇರ್ತಾರೆ ಅಂದ್ಬಿಟ್ಟು ವೀಡಿಯೋ ಮಾಡೋ ಅಂತ ಇದಿಲ್ವಲ್ಲ, ಅಲ್ಲಿ ನಾವು ಅದಕ್ಕೆ ಹೋಗಿಲ್ಲ. ಆದಮೇಲೆ ನನ್ನ ಫ್ರೆಂಡು ಗಿರೀಶ ಅಂತ ಸಿಕ್ತ. ಇವನು ನನಗೆ 4 ವರ್ಷ ಆಗಿತ್ತು ಸಿಕ್ಕಿ. ಕೊನೆಗೂ ಸಿಕ್ಕಿದ್ದು ಇಲ್ಲೇ. ಅವರೇ ಪರ ಮಾಡ್ತಿದ್ರು, ಅವರೇ ಕರೆದಿ ಊಟ ಎಲ್ಲ ಬೇಡ ಅಂದರು, ಊಟ ಮಾಡಿಸ್ದ. ಅದಾದಮೇಲೆ ನೆಕ್ಸ್ಟು ಪೂಜಾ ಚುರುಮುರಿ ತೊಗೊಂಡು ಐಸ್ಕ್ರೀಮ್ ತೊಗೊಳೋಣ ಅಂದ್ಬಿಟ್ಟು ಬಂದೋ. ನಾನು ಅವನು ಪೂಜಾ ಮತ್ತು ಅವನ ತಮ್ಮ ಎಲ್ಲ ತಗೊಂಡು ಕೊನೆಗೆ ಮನೆಗೆ ಪುರಿ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಯಾವಾಗಲೂ ನಾವು ಜಾತ್ರೆಗೆ ಹೋದರೆ ಪುರಿ ಖಾರ ಮಿಸ್ಸೇ ಇಲ್ಲ. ನಿಮಗೆ ಗೊತ್ತಿರ್ತದೆ ಏನಕ್ಕೆ ತಗೊಬರ್ತಾರೆ ಅಂತ. ಜಾತ್ರೆಗೆ ಹೋದರೆ ಎಲ್ಲ ಪುರಿ ಖಾರ ತೊಗೊಂಡು ಬರ್ತಾರೆ. ಅಲ್ಲಿಂದ ನೆಕ್ಸ್ಟು ಮನೆಗೆ ಹೋಗೋಣ ಅಂತ ನಾನು, ಪೂಜಾ ಅವನ ತಮ್ಮ ಎಲ್ಲ ಹೋಗ್ತಾಯಿದ್ವಿ. ಅವನು ಪಾಪ ಫೋಟೋ ತೆಗಿತೀನಿ ಅಂದ್ಬಿಟ್ಟು ಏನೋ ಇದೇ ಮಾಡ್ತಿರ್ಲಿಲ್ಲ ನೋಡಿ. ಹೋಗ್ಬೇಕಾದ್ರೂ ಇನ್ನೂ ಜನಗಳು ಬರ್ತಾನೆ ಇದ್ದರು. ಅಂದರೆ ತುಂಬ ಹೋಗ್ತಾನೆ ಇರ್ತಾರೆ ಸಂಜೆವರೆಗೂ. ಅಲ್ಲಿಂದ ಚೀರ್ನಳ್ಳಿ ಹತ್ರ ಇದು ಬಸವೇಶ್ವರನ ದೇವಸ್ಥಾನ, ಅದನ್ನು ನೋಡಿಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಪೂಜೆ ಎಲ್ಲ ಆಯಿತು. ಪೂಜೆ ಮಾತ್ರ ಏನೋ ಒಂಥರ ಇವತ್ತು ಅಷ್ಟೇ ಮನಸ್ಸಿಗೆ ತೃಪ್ತಿ ಆಯ್ತಲ್ಲ ರಾಜು. ನಾವು ಮಾಡಿದ ಪೂಜೆ ಸಲ್ತು ಅನ್ನಿಸ್ತು. ಏನಕ್ಕೆ ಹೇಳೋ, ಬಾಳೆಹಣ್ಣು ದೇವ್ರಿಗೆ ಸೇರ್ಕೋತಲ್ಲ ಅದಕ್ಕೆ ಅದೊಂಥರ ಖುಷಿ ಆಯಿತು. ಆಮೇಲೆ ಶನಿದೇವ ದೇವಸ್ಥಾನಕ್ಕೆ ಹೋದಾಗಲೂ ಅಷ್ಟೇ ನಾವು ಅಲ್ಲಿ ದೇವ್ರ ಮುಂದೆನೇ ಹಣ್ಣಿಟ್ರು. ನಾವು ಹಣ್ಣು ಕಾಯೆಲ್ಲ ತೊಗೊಂಡೋಗಿದ್ವಲ್ಲ, ಅದು ಬರೀ ಕಾಯಿ ಮತ್ತು ಹೂ ಕೊಟ್ಟರು ಅಷ್ಟೇ ಪ್ರಸಾದ. ಆ ದೇವ್ರಿಗೆ ಸಲ್ತು. ಏನೋ ಒಂಥರ ನಾವು ಹೋಗಿದ್ದು ಪೂಜೆ ಮಾಡಿದ್ದು ಸಲ್ತು ಅಂತ ಏನೋ ಒಂಥರ ಖುಷಿ, ನೆಮ್ಮದಿ ಸಿಕ್ತು. ಏನೋ ಒಂಥರ ನಾವು ಮಾಡಿದ್ದು ಸಲ್ದಾಗ ದೇವರಿಗೆ ಖುಷಿ ಅನಿಸುತ್ತೆ ಅಲ್ವಾ ರಾಜು? ಹೌದು, ತುಂಬಾ ಪವಾಡ ದೇವಸ್ಥಾನ. ಒಂದಪ್ಪ ಹೋಗಿದ್ ಬನ್ನಿ. ಆಲ್ಮೋಸ್ಟ್ ಅಂದ್ರೆ ಇಲ್ಲಿಂದ ಬಸ್ಸು ಐತೆ, ಕೇರ್ನಗರದಿಂದ ಬಸ್ಸು. ಅಲ್ಲಿಗೆ ಹೋಗಿ ಹೆಬ್ಬಾಳಿಂದ ಆಟೋದಲ್ಲಿ ಹೋಗ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಸುಮಾರು ಬೇರೆ ಕಡೆಯಿಂದನೂ ಬರ್ತಾರೆ ಅಲ್ಲಿಗೆ. ಅಲ್ಲಿ ಬಂದು ತುಂಬಾ ಕಡೆ ಇಲ್ಲ, ಮೈಸೂರು ಬೆಂಗಳೂರು ಕಡೆಯಿಂದ ಎಲ್ಲ ಬಂದು ಪರ ಮಾಡೋ ಅಂತವ್ರು ಇಲ್ಲಿ ಅವ್ರಿಗೆ ನೆಂಟಿರೋರು ಕರ್ಕೊಂಡೋಗಿ ಪರ ಮಾಡ್ತಾರೆ. ಆಮೇಲೆ ತುಂಬಾ ಪವಾಡ ಜಾಸ್ತಿ ಅಲ್ಲಿ. ಏನೇ ಅನ್ಕೊಂಡ್ರು ತಕ್ಷಣಕ್ಕಂತೂ ಆಗೋದಿಲ್ಲ ಅಂದ್ರೂ ತುಂಬ ದಿನ ಆದಮೇಲಾದರೂ ಹಾಗೆ ಆಗುತ್ತೆ. ಅಂದರೆ ನಂಬಿಟ್ಟು ಹೋಗ್ಬೇಕು. ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ತೀನಿ ಅಂತ ಹೋಗಿ ಮಾಡಿಬಿಟ್ಟು ಇದು ನಮ್ಗೆ ಆಗಲಿಲ್ಲ ಅನ್ನೋದಲ್ಲ. ಕಾಯಬೇಕು. ಮನುಷ್ಯನಿಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ನಂಬಿ ಹೋದವ್ರಿಗೆ ಯಾವತ್ತೂ ಕೈ ಪುಟ್ಟಿಲ್ಲ ದೇವರು. ತುಂಬ ಅಂದರೆ ತುಂಬ ಪವಾಡ ನಡೆಯುತ್ತೆ. ದೇವಸ್ಥಾನ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಮಾತ್ರ. ಮೊದಲಕ್ಕಿಂತ ಈಗ ತುಂಬ ಡೆವಲಪ್ಮೆಂಟ್ ಮಾಡವ್ರೆ. ಶೀಟ್ ಎಲ್ಲ ಹಾಕಿ, ಮೊದಲು ಆ ಥರ ಏನೂ ಇರಲಿಲ್ಲ. ಅಡುಗೆ ಮಾಡಬೇಕು ಅಂದರೆ ಎಲ್ಲ ಆ ಕಡೆ ಸೈಡಲ್ಲೆಲ್ಲ ಮಾಡಬೇಕಿತ್ತು. ಈಗ ತುಂಬ ಚೆನ್ನಾಗಿ ಮಾಡವ್ರೆ. ಆಮೇಲೆ ನಾವು ಮಕ್ಕಳು ಕರ್ಕೊಂಡು ಹೋದಾಗ ಅಲ್ಲಿ
ಮಕ್ಳು ಕರ್ಕೊಂಡು ಹೋದಾಗ ಹುಷಾರಾಗಿ ನೋಡ್ಕೋಬೇಕಂದ್ರೆ ಹೊಳೆ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲಿ ಕಬ್ಬಣದ ಹಾಕೋರೆ ಆದ್ರೂ ಅದು ತುಂಬಾ ಡೇಂಜರು. ಸಣ್ಣದು ಅವರು ಸ್ವಲ್ಪ ದೊಡ್ಡದಾಗಿ ಗ್ಯಾಪ್ ಬಿಟ್ಬಿಟ್ಟು ಹಾಕೋರೆ. ಭಯ ಅನ್ನಿಸ್ತು ನಮ್ಗೆನೆ. ನಾವು ಅಷ್ಟೇ ಸ್ಕಿಡ್ಡಾಗ ಏನಾದ್ರು ಗೊತ್ತಿಲ್ಲ ಏನಾದ್ರು ಇದು ಮಾಡಿದ್ರು ನಾವು ಕೆಳಗಡೆ ಬಿಟ್ಬಿಡೋದೆ. ಆದ್ರೆ ಏನೋ ಒಂಥರ ಅಂದ್ರೆ ಒಳಗೆ ಬಿಡಲ್ಲ, ನೀರೊಳಗೆ ಗೇಟ್ ಹಾಕೋರೆ. ಹಾಕಿದ್ರಿ ಮಕ್ಳು ಗಿಕ್ಲು ಹೋದ್ರೆ ಹುಷಾರಾಗಿ ಹೋಗ್ಬೇಕು, ಯಾಕಂದ್ರೆ ಕೆಳಗಡೆ ಬಿದ್ರಂತೂ ಇನ್ನ ನೆಕ್ಸ್ಟ್ ಒಳಗೆ ಹೋಗೋದೆ ಕಾಲೇ ಒಳಗೆ. ಅಲ್ಲಿ ತೋಪ್ ತರ ಅಲ್ಲೂ ಕೂಡ ಚೆನ್ನಾಗಿದೆ, ಏನೋ ಒಂಥರ ತುಂಬಾ ಚೆನ್ನಾಗಿತ್ತು ರೋಡುನು. ದೇವ್ರದ್ದು ದರ್ಶನನೂ ಕೂಡ ಚೆನ್ನಾಗಾಯ್ತು. ನಾನಂದ್ರೆ ಚಿಕ್ಕವಳಿದ್ದಾಗ ಹೋಗಿರ್ಲಿಲ್ಲ. ಹೋದ್ಸಲಿ ಅಮ್ಮ ಮತ್ತೆ ರಾಜು ಅವರೆಲ್ಲ ಹೋಗಿದ್ರು. ಈ ಸಲ ನಾವು ಹೋಗೋಣ ಅಂತೇಳಿ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ನಿಧಾನಕ್ಕೆ ಊಟ ಎಲ್ಲ ಮಾಡಿಕೊಂಡು ಫ್ರೆಂಡ್ಸ್ ಸಿಕ್ಕಿದ್ರು. ಅವರು ನಾವು ಇದು ಮಾಡ್ತಿದ್ದೀವಿ, ಪ್ರಸಾದ ತಿನ್ಕೊಂಡು ಹೋಗಿ ಅಂತಂದರು. ಅಲ್ಲಿ ನಾವು ಒಳಗಡೆ ಪ್ರಸಾದಕ್ಕೆ ಹೋಗಿದ್ವಿ. ಅಲ್ಲಿ ಒಬ್ಬರು ಮಾತ್ರ ಫುಲ್ಲು ಏನು ನುಗ್ಗಲ್ಲೇ ಇದು ಮಾಡ್ತಿದ್ರು. ನಿಧಾನಕ್ಕೆ ಹೋಗಬೇಕು, ಪ್ರಸಾದ ಇಸ್ಕೊಂಡು ತಿನ್ಕೊಬರ್ಬೇಕು ಅಂತ ಅನಿಸೋದೇ ಇಲ್ಲ ಅವರಿಗೆ. ಏನು ನುಗ್ಗಲೇ ಇದು ಮಾಡ್ತಿದ್ರು. ನಾನು ನನ್ನ ಪ್ರೀತು ಸೈಡಲ್ಲಿ ನಿಂತ್ಬಿಟ್ಟಿದ್ವಿ. ಅಲ್ಲಿ ಏನು ಫುಲ್ಲು ಊಟಕ್ಕೆ ಇಸ್ಕೊಳ್ಳೋಕ್ಕೆ ಬಿಡ್ತಿಲ್ಲ. ಅವ್ರೇನು ಮಾಡ್ಬಿಟ್ರು, ಹಾಲು ದೊಡ್ಡದಾಗಿ ಇದೆ ಅಂದರೆ ಅವರು ಒಂದು ಅನ್ನೋದು ಬೋಸಿಗೆ ಹಾಕಿಟ್ಬಿಟ್ಟು ಅವ್ರವರೇ ತಗೋತಾ ಇದ್ರು ತಟ್ಟೆಯಲ್ಲಿ. ಸಾಂಬಾರ್ ಮಾತ್ರ ಸರಿ ಮಾಡಬೇಕು, ಎಲ್ಲರಿಗೂ ಪಂಕ್ತಿನ ಕೂರಿಸಿ ಊಟಕ್ಕೆ ಇಕ್ಕರೆ ಒಂಥರ ನೆಮ್ಮದಿ. ಇವತ್ತಂತೂ ತುಂಬಾ ಇದಾಗೋಯ್ತು. ನಾವೆಲ್ಲ ಸಿಗಲ್ಲ ಅನ್ಕೊಂಡಿದ್ವಿ, ಪರವಾಗಿಲ್ಲ ಏನೋ ಸಿಕ್ತು. ಅಂದ್ರೆ ರಾಜು ಹಂಗೂ ಯಪ್ಪ ನಾನು ಹೋಗೋದಿಲ್ಲ ಅಂತಿತ್ತು. ನಾವು ಹೋಗೋಕ್ಕಾಗಲ್ಲ, ಹೋಗಿ ಸೈಡಲ್ಲಿ ಸ್ವಲ್ಪ ತಗೋಬಾ ಅಂತೇಳಿ ಒಂದು ತಟ್ಟೆಲೆ ಶೇರ್ ಮಾಡ್ಕೊಂಡ್ವಿ. ಅದನ್ನ ವಿಡಿಯೋ ಮಾಡಕ್ ಆಗಲಿಲ್ಲ, ತೋರಿಸ್ಬೇಕಿತ್ತು ನಿಮ್ಗೆ ಯಾವ ರೀತಿ ಇತ್ತು ಅಂತ. ಅದೊಂದು ಸರಿ ಮಾಡಿದ್ರೆ ಈ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಎಲ್ರಿಗೂ ಸಿಗ್ತದೆ ಪ್ರಸಾದ. ಈಗ ಪಾಪ ಅಷ್ಟು ದೂರದಿಂದ ಮಂದಿ ಒಬ್ಬೊಬ್ರು ಸಿಗಲ್ಲ. ಇನ್ನ ಅಲ್ಲಿ ಅಡ್ಗೆ ಮಾಡ್ತಿರೋರಂತ ಇನ್ನೂ ತುಂಬಾ ಲೇಟು, ಯಾಕಂದ್ರೆ ಒಂದು 2 ಗಂಟೆ ಮೇಲೆ. ಅಂದ್ರೆ ಎಲ್ಲ ಬರ್ತಾ ಇರ್ತಾರಲ್ಲ, ಎಷ್ಟು ಜನಕ್ಕೆ ಅಂತ ಅವ್ರು ಮಾಡ್ತಾರೆ. ಅಂದ್ರೆ ಕೂರ್ ಸಿಕ್ಕಿದ್ರೆ ಬೆಟರು. ಅವರು ಅಂದ್ರೆ ಪರ ಮಾಡ್ಕೋತಾರಲ್ಲ, ಅದಕ್ಕೋಸ್ಕರ ಒಬ್ಬೊಬ್ರು ಹೋಗ್ತಾರೆ, ಒಬ್ಬೊಬ್ರು ಹೋಗಲ್ಲ ಅಂತಲ್ಲಿ ಪ್ರಸಾದ ಇಡ್ಸಿದ್ರು. ನಾವು ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಬರ್ತಿದ್ವಿ. ಆಮೇಲೆ ಇವ್ರ ಫ್ರೆಂಡ್ ಸಿಕ್ಕಿ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತಂದರು. ಅವರು ಪಾಪ ಊಟಕ್ಕೆ ಕರೆದ್ರು. ಅವರು ಚೆನ್ನಾಗಿ ಮಾಡಿಸಿದ್ರು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಕೂತಿದ್ದು. ಹಾಗೆ ಮನೆಗೆ ಬಂದ್ವಿ. ಇವಾಗ ನೈಟು ಮಾದೇಶ್ವರನ ದೇವಸ್ಥಾನದಲ್ಲಿ ಅಲ್ಲೂ ಕೂಡ ಉತ್ಸವ ಇದೆ, ಅಲ್ಲೂ ಕೂಡ ಗ್ರ್ಯಾಂಡಾಗಿ ಮಾಡ್ತಾರೆ. ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಹೋಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅದನ್ನು ತೋರಿಸ್ತೀವಿ ಯಾವ ರೀತಿ ಮಾಡ್ತಾರೆ ಅಂತ. ಫುಲ್ ಮಾಡಬೇಕಿತ್ತು, ಅಂದರೆ ಅಲ್ಲಿಗೆ ಹೋಗ್ಬಿಟ್ಟಿದ್ವಲ್ಲ, ಅಲ್ಲಿಗೆ ಹೋಗಿರಲಿಲ್ಲಲ್ಲ ಅಂತೇಳಿ ಬೆಳಗ್ಗೆಯಿಂದ ವೀಡಿಯೋ ಮಾಡಿಲ್ಲ. ಸ್ವಲ್ಪ ಹಾಗೆ ಜಸ್ಟ್ ವೀಡಿಯೋ ಮಾಡಿಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗಬೇಕು ಅಲ್ವಾ? ಹೌದು, ಹೋಗಿದ್ದು ಬರೋಣ. ಸಿಗೋಣ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ.